ಫುಲ್ ಟಯರ್ಡ್ ಆಗಿದೆ. ಸೊ ಬೆಳಿಗ್ಗೆಯಿಂದ ಕಾರ್ಯಕ್ರಮ, ಇವಾಗ ಕೂಡ ಗೆಸ್ಟ್ ಬರ್ತಾ ಇದ್ದಾರೆ. ಹಾಗಾಗಿ ಈ ಫೋಟೋದಲ್ಲಿ ಕಾಣ್ತಕ್ಕಂಥ ಸೋಮಪ್ಪ ಗೌಡ ಇಲ್ಲೆಕ್ಕ ದಂಪತಿಗಳು, ಇವರಿಗೆ 4 ಜನ ಗಂಡು. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ನಮ್ಮ ವಿಜಯಲಕ್ಷ್ಮಿ ನಿಲಯದ ಒಂದು ಗೃಹ ಪ್ರವೇಶ ನಡೆದಿದೆ. ಆ ಗೃಹ ಪ್ರವೇಶ ಮುಗಿದು ಇವತ್ತು ವಿಜಯಲಕ್ಷ್ಮಿ ನಿಲಯ ಎನ್ನುವಂಥ ನಾಮಕರಣದೊಂದಿಗೆ ಒಂದು ಹೊಸದಾದ ಮನೆಯನ್ನು ನಿರ್ಮಾಣ ಮಾಡಿದ್ದೇವೆ. ಆ ನಿರ್ಮಾಣದ ಒಂದು ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ನಾನು ಇವಾಗ ತೋರಿಸ್ತಿರ್ತಕ್ಕಂಥ ಈ ಮನೆ ಏನಿದೆ, ಇದು ನಮ್ಮ ತಾತ ಮುತ್ತಾತರು ಕಟ್ಟಿರ್ತಕ್ಕಂಥ ಮನೆ. ಅದನ್ನು ಕಟ್ಟಿರ್ತಕ್ಕಂಥವರು ಈ ಫೋಟೋದಲ್ಲಿ ಕಾಣ್ತಕ್ಕಂಥ ಸೋಮಪ್ಪ ಗೌಡ ಇಲ್ಲೆಕ್ಕ ದಂಪತಿಗಳು, ಇವರಿಗೆ 4 ಜನ ಗಂಡು ಮಕ್ಕಳು ಇರ್ತಾರೆ. ಅವರು ಪ್ರಯತ್ನ ಪಟ್ಟು ಇದೊಂದು ನಮ್ಮ ತಿರುಮುಂಡ ಫ್ಯಾಮಿಲಿಯ ಸೋಮಪ್ಪ ಗೌಡ ಮತ್ತು ಮಕ್ಕಳು ಎಲ್ಲರೂ ವಾಸಿಸುತ್ತಿದ್ದ ಹಳೆಯದಾದಂಥ ಮನೆ. ಈ ಮನೆಯ ಒಂದು ಕಾಲ ವ್ಯವಸ್ಥೆಯಲ್ಲಿ 60ರಿಂದ 70 ವರ್ಷಗಳು ಸರಿಸುಮಾರು ಈ ಮನೆಯನ್ನು ನಿರ್ಮಾಣ ಮಾಡಿರ್ತಾರೆ ಅಂತ ಹೇಳಲಾಗ್ತದೆ. ಇದು ಹಳೆದಾದ ಮನೆ. ಇಲ್ಲಿ ಈಗ ನೋಡಿರ್ಬೋದು, ಈ ಮನೆಯ ವ್ಯವಸ್ಥೆಗಳೆಲ್ಲ ಅಂದರೆ ಮರದ ದುರಸ್ತಿಯಲ್ಲಿದೆ. ಈ ಮನೆಯನ್ನು ನಾವು ಮುಂದಿನ ಒಂದು 2-3 ವರ್ಷಗಳಲ್ಲಿ ಮತ್ತೆ ಅದನ್ನು ಕೆಡವಿ ಮತ್ತೆ ಹೊಸದಾದ ಕೊಟ್ಟಿಗೆ ಥರ ಇಲ್ಲಿ ಮಾಡಲಿಕ್ಕಿದ್ದೇವೆ. ಇದೀಗ ಈ ಮನೆಯನ್ನ ನಮಗೆ ಬಿಟ್ಟು ಹೋಗಲಿಕ್ಕೆ ಭಾರಿ ಬೇಜಾರಾಗ್ತಾ ಇದೆ. ಯಾಕಂತಂದರೆ ಇದರಲ್ಲಿ ಹಲವಾರು ಹಿರಿಯರು ನಮ್ಮಿಂದ ಹಿರಿಯರು ಇಲ್ಲಿ ಬಾಳಿ ಬದುಕಿದಂಥ ಮನೆ. ಇವತ್ತು ಇದನ್ನು ಬಿಟ್ಟು ನಾವು ಹೊಸದಾದ ಮನೆಯನ್ನು ನಿರ್ಮಾಣ ಮಾಡಿ ಅದರ ಗೃಹ ಪ್ರವೇಶದ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಇನ್ನು ಅದರ ಬಗ್ಗೆ ಒಂದು ಅದರ ಬಗ್ಗೆ ಒಂದು ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನಿ, ಹಳೆಯ ಮನೆಯನ್ನು ನಾನು ತೋರಿಸಿದ್ದೀನಿ. ಇಲ್ಲಿ ಫೋಟೋಗಳೆಲ್ಲ ಕಾಣ್ತಾ ಇರ್ಬೋದು. ಹಲವಾರು ಜನ ಇಲ್ಲಿ ಜೀವಿಸಿ ಒಂದು ಒಳ್ಳೆಯ ಹುದ್ದೆಗೆ ಹೋಗಿರ್ಬೋದು, ಒಳ್ಳೆಯ ಫ್ಯಾಮಿಲಿಯಲ್ಲಿ ಅವರನ್ನು ಮದುವೆ ಮಾಡಿಕೊಟ್ಟಿರ್ಬೋದು. ಅವರೆಲ್ಲರೂ ಈ ಮನೆಯಲ್ಲಿ ಚಿಕ್ಕದಿಂದ ಆಟ ಆಡಿ ಬೆಳೆದಿರ್ತಕ್ಕಂಥ ಮನೆ. ಹಾಗೆ ಈ ಮನೆಯ ಬಗ್ಗೆ ನಾನು ವಿಚಾರಗಳನ್ನು ಹಂಚಿಕೊಂಡೆ. ಇದು ನಮ್ಮ ತಂದೆ ಪುರುಷೋತ್ತಮ ಅವರಿಗೆ ಸೋಮಪ್ಪ ಗೌಡ ಮತ್ತು ಲೆಕ್ಕ ದಂಪತಿಗಳಿಗೆ ಪುರುಷೋತ್ತಮ ಪೆರುಮುಂಡ ಅಂತವರು ಕೊನೆಯ ಪುತ್ರ ಆಗಿರ್ತಾರೆ. ಅವರಿಗೆ ಅವರ ಪಿತರಾರ್ಜಿತವಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಮನೆ ಇದು. ಈ ಮನೆಯ ಒಂದು ನಾವು ಜೀವಿಸಿದಂಥ ಸಮಯ ಇವತ್ತಿಗೆ ನಮಗೆ ಇಲ್ಲಿ ನಮ್ಮ ಹೊಸ ಮನೆಯ ನಿರ್ಮಾಣ ಆದ ಮೇಲೆ ಇವತ್ತು ಗೃಹ ಪ್ರವೇಶ ಆಗಿದೆ. ಹಳೆಯ ಮನೆಯ ನೆನಪುಗಳನ್ನು ಒಂದು ಅದ್ಭುತವಾದ ನೆನಪಿನ ಬುತ್ತಿಯಾಗಿ ನಾವು ಸ್ವೀಕರಿಸಿಕೊಂಡು ಹೊಸ ಮನೆಗೆ ತೆರಳೋಣ. ಆದ್ಮೇಲೆ ನಾವು ಇವಾಗ ಹಳೆಯ ಮನೆಯ ಒಂದು ವಾಸ್ತವ ಅಂಶವನ್ನು ಅಲ್ಲಿ ಇವತ್ತಿನಿಂದ ಅಲ್ಲಿ ನಾವು ಬಾಳಿ ಬದುಕುವ ಒಂದು ನಿರ್ಧಾರವನ್ನು ಒಂದು ಹೊಸ ಮನೆ ಕಟ್ಟಿ ಆಪರೇಟ್ ಮಾಡೋದ್ರ ಮೂಲಕ ಹೊಸ ಬದುಕನ್ನು ಸೃಷ್ಟಿಸುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ನೋಡಿರ್ಬೋದು, ಇದು ನಮ್ಮ ಹೊಸ ಮನೆ. ನೀವು ಹೊಸ ಮನೆಯ ಫುಲ್ ಫೋಕಸನ್ನು ನೋಡಿ. ಎಷ್ಟು ಅಂದರೆ ಒಂದು ಗ್ರೌಂಡ್ ಫ್ಲೋರ್ ಇದೆ, ಮೇಲೆ ಒಂದು ಫಸ್ಟ್ ಫ್ಲೋರ್, ಅದರ ಮೇಲೆ ಒಂದು ಹಾಲ್ ಟೈಪಲ್ಲಿ ನಾವು ಮಾಡಿದ್ದೇವೆ. ಇದು ಬಂದು ವರಂಡ, ದೊಡ್ಡದಾದ ವರಂಡ ಇದೆ. ಇದರಲ್ಲಿ ನಾವು ಗೋಧಿ ಕಂಬವನ್ನು ಹಾಕಿದ್ದೇವೆ. ನೋಡಿ, ಇದು ಸಿಮೆಂಟ್ ಗೋಧಿ ಕಂಬ. ಇದನ್ನು ವುಡ್ ಪೈಂಟೆಡ್ ಮಾಡಿ ಇದನ್ನು ಒಂದು ಮರದ ಕೆತ್ತನೆ ಮೂಲಕ ಹೇಗೆ ಕಾಣ್ತದೆ ಹಾಗೆ ಆ ಲೆವೆಲಲ್ಲಿ ಅದನ್ನು ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ನಾವು ಗ್ರಾನೈಟ್ ಅಂದರೆ ಈ ಗ್ರಾನೈಟ್ ಬಂದು ಮಹಾರಾಷ್ಟ್ರ ಮಾಡೆಲ್ ಗ್ರಾನೈಟ್ ಇದೆ. ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಒಂದು ಅಂದ ಚಂದಕ್ಕೆ ಹೊಂದಿಕೊಂಡು ಈ ಗ್ರಾನೈಟನ್ನು ಬೆಂಗಳೂರಿನ ಖರೀದಿ ಮಾಡಿಕೊಂಡು ನಾವು ಮಾಡಿರ್ತೇವೆ. ನೋಡಿ, ಇಷ್ಟು ವಿಸ್ತಾರವಾದ ಒಂದು ಸಿಟ್ಔಟ್. ಈ ಸಿಟ್ಔಟಿನ ಮೂಲ ಉದ್ದೇಶ ಏನಪ್ಪ ಅಂತಂದರೆ,
ಸಿಟ್ಔಟನ್ನು ಇಷ್ಟು ವಿಸ್ತಾರಕ್ಕೆ ನಾವು ಯಾಕೆ ತಗೊಂಡಿದ್ವಿ ಅಂತಂದರೆ, ಇಲ್ಲಿ ಮನೆಯಲ್ಲಿ ಮುಂದಿನ ಎಷ್ಟೋ ತಲೆಮಾರುಗಳು ಮಕ್ಕಳು ಆಟ ಆಡಿ ಖುಷಿ ಪಟ್ಕೊಂಡು ನಲಿದಾಡಿ ಜೀವನ ಮಾಡಬೇಕು ಎನ್ನುವಂಥ ಒಂದು ಆಸೆ ಇದು. ಯಾಕಂತಂದರೆ ಸಿಟ್ಔಟ್ ನಮಗೆ ಕೇವಲ ಒಂದು ಚಿಕ್ಕ ವ್ಯಾಪ್ತಿಯನ್ನು ಹೊಂದಿದ್ರೆ ಮಕ್ಕಳಿಗೆ ಆಟ ಆಡೋಕ್ಕಾಗಲ್ಲ. ಸಣ್ಣ ಬೆಳೆಯುವಂಥ ಮಕ್ಕಳು ಒಂದು ಸರಿಯಾದ ಗ್ರೌಂಡ್, ಮನೆಯ ಗ್ರೌಂಡಿನ ವ್ಯವಸ್ಥೆ ಇಲ್ಲದೆ ಅವರಿಗೆ ಒಂದು ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ ಎನ್ನುವಂಥ ಕಾರಣದಿಂದ ವಿಸ್ತಾರತೆ ಬೇಕು. ನಾವು ಓಡಾಡಿಕೊಂಡು ಈ ಪ್ರದೇಶಕ್ಕೆ ನೀವು ಗಮನಿಸಿರ್ಬೋದು, ಯಾರ ಮನೆಗಳಲ್ಲಿ ಸ್ವಲ್ಪ ಒಂದು ಹೊರಗಡೆ ಒಂದು ಅಂಗಡಿ ಇದ್ದರೆ ಅಲ್ಲೇ ಎಲ್ಲರೂ ಬಂದು ಕೂತ್ಕೊಳ್ತಾರೆ, ಮಾತಾಡ್ತಾ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾರೆ. ಹಾಗೆ ನೀವು ಗಮನಿಸಿರ್ಬೋದು. ಇಂಥ ಪ್ಲೇಸ್ ಏನಿದೆ ಇದು ನಾವು ಜಾಸ್ತಿ ಯೂಸ್ ಮಾಡುವಂಥ ಪ್ಲೇಸ್. ಅದರಿಂದ ಇದು ವಿಸ್ತಾರದಲ್ಲಿ ಕೂತು ಮಲ್ಕೊಳ್ಬೋದು, ಆಟ ಆಡ್ಬೋದು, ಈ ಥರ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಆದಂಥ ಒಂದು ಅದ್ಭುತವಾದ ಪ್ರದೇಶ ಇದು. ಅದರಿಂದ ಇದು ನೋಡಿ ವ್ಯಾಪ್ತಿ ಈ ಥರ ವ್ಯಾಪ್ತಿ ನೀವು ಕಾಣಿಸ್ತಾ ಇದೆ ನೋಡಿ. ಇದು ನಮ್ಮದು ಕೇರಳ, ಅಂದರೆ ಕಾಸರಗೋಡು ಜಿಲ್ಲೆ ಬಳ್ಳಾರಿ ತಾಲೂಕು ಪನಂಪುಡಿ ಗ್ರಾಮದ ಕಲ್ಲಪ್ಪಳ್ಳಿಯ ಒಂದು ಪೆರುಂಡ ಎಂಬಲ್ಲಿ ಕೇರಳದ ನಾಡು. ಅದರಿಂದ ನಾವು ಈ ಗುಡ್ಡಲ್ಲಿ ಕೇರಳದ ಕಥಕಳಿಯನ್ನು ನಾವು ಮಾಡಿದ್ವಿ. ಯಾಕಂತಂದರೆ ನಾವು ಕೇರಳಿಗರು ಎನ್ನುವಂಥದ್ದನ್ನು ಈ ಮನೆಯ ವುಡ್ ಸಾರಿ ಹೇಳ್ತಾ ಇದೆ. ಪಿಕ್ಚರಿಗೆ ಫಂಕ್ಷನ್ಸ್ ಎಲ್ಲ ಮುಗಿಸಿ ಸುತ್ತಾಗಿದೆ. ಅದಕ್ಕೆ ನಾನೇ ಈಗ ನಿಮಗೆ ಹೋಮ್ ಟೂರ್ ಮಾಡಿದ್ದೀನಿ. ಬನ್ನಿ ಹಾಗಿದ್ರೆ. ಬನ್ನಿ. ಹಸ್ಬೆಂಡ್ನ ತಂಗಿ ಗಂಡನಿಗೆ ಫುಲ್ ಟಯರ್ಡ್ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಕಾರ್ಯಕ್ರಮ, ಇವಾಗ ಕೂಡ ಗೆಸ್ಟ್ ಬರ್ತಾ ಇದ್ದಾರೆ, ಹಾಗಾಗಿ ಫುಲ್ ಸುಸ್ತಾಗಿದೆ. ಹಾಲ್ ತನಕ ಅವರು ಫುಲ್ ಹೋಮ್ ಟೂರ್ ಮಾಡಿದ್ದು. ಇವಾಗ ನಿಧಿ ಫುಲ್ ಹೋಮ್ ಟೂರು ಯಾವ ಥರ ಇದೆ ಅಂತ ತೋರಿಸ್ತಾಳೆ. ಬನ್ನಿ. ಇದು ಹಾಲ್, ಆಮೇಲೆ ಇದು ದೇವರ ರೂಮ್, ಸೈಡ್ ಬನ್ನಿ ಅಣ್ಣ, ಕಿಚನಿಗೆ ಹೋಗು. ಇದು ಕಿಚನ್, ಬನ್ನಿ ಬೆಡ್ರೂಮ್ಗೆ ಹೋಗು. ಡೈನಿಂಗ್ ಹಾಲ್, ಇದು ಡೈನಿಂಗ್ ಹಾಲ್, ಇದೊಂದು ಬೆಡ್ರೂಮ್ ಇದೆ. ಇದು ವಾಶ್ರೂಮ್, ಅಲ್ಲೊಂದು ಬೆಡ್ರೂಮ್ ಉಂಟು, ಅಲ್ಲೊಂದು ಬೆಡ್ರೂಮ್ ಇದೆ. ಚಿಕ್ಕ ಬೆಡ್ರೂಮ್, ಇದು ಚಿಕ್ಕ ಬೆಡ್ರೂಮ್. ಆಗ ನೋಡಿದ್ದು ತಾತ ಒಂದು ಬೆಡ್ರೂಮ್. ನಾವು ಸೆಕೆಂಡ್ ಫ್ಲೋರ್ ಇದ್ದೀವಿ. ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಇಲ್ಲಿ ದೊಡ್ಡ ಹಾಲ್, ಆಮೇಲೆ ಇಲ್ಲಿ ರೂಮ್ ಇದೆ. ಅಲ್ಲಿ ಇಲ್ಲೊಂದು ರೂಮ್ ಇದೆ. ಜೋರು ಮಾತ್ರ ಜೋರು ರೂಮ್. ಇಲ್ಲೊಂದು ರೂಮ್ ಇದೆ. ಇಲ್ಲೊಂದು ಹಾಲ್, ಆಮೇಲೆ ಇದು ಹಾಲ್, ಆಮೇಲೆ ಇಲ್ಲಿ ಓಪನ್. ಅಡಿಕೆ ಇದು ಇಲ್ಲಿ ವಾಶ್ರೂಮ್, ಆಮೇಲೆ ಇಲ್ಲಿ ಅಡಿಕೆ ಹಾಕಲಿಕ್ಕೆಲ್ಲ ರೂಮ್ ಇದೆ.
ಇದು ಟಾಯ್ಲೆಟ್ ಬಾತ್ರೂಮ್ ಇಲ್ಲಿದೆ, ಈ ಟೈಪ್ ಇದೆ, ಈ ಟೈಪು ಟಾಯ್ಲೆಟ್ ಬಾತ್ರೂಮ್ ಈ ಟೈಪ್ ಇದೆ. ನೆಕ್ಸ್ಟ್ ಇಲ್ಲಿ ಫುಲ್ ಹಾಲ್ ಇದೆ, ಇಲ್ಲಿ ಹಾಲ್ ಕಾಣಿಸ್ತಾ ಇದೆ ಅಲ್ಲ, ಈ ಟೈಪು ಚೆನ್ನಾಗಿದೆ. ಇಲ್ಲಿ ಫುಲ್ ಬಾಲ್ಕನಿ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಈ ಟೈಪು. ಬನ್ನಿ ಸಾಕಲ್ಲ. ನಿಮಗೆ ಹೋಮ್ ಟೂರ್ ಇಷ್ಟ ಆಯ್ತಾ? ನಾವು ಇವತ್ತು ಹೋಮ್ ಟೂರ್ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ನನ್ನ ಹಸ್ಬೆಂಡ್ನ ತಂಗಿಯ ಮನೆ. ಕುತ್ತಿ ಪೂಜೆ ಆಯಿತು, ಗೃಹ ಪ್ರವೇಶ ಆಯಿತು, ಫೈನಲಿ ಹೋಮ್ ಟೂರು ಕೂಡ ಮಾಡಿದ್ವಿ. ಇನ್ನೊಂದ್ಸಲ ಫುಲ್ ಎಕ್ಸ್ಪ್ಲೈನ್ ಆಗಿ ಫುಲ್ ಸೆಟ್ ಆದಮೇಲೆ ಈ ಕಡೆ ಬಂದಾಗ ವಿಡಿಯೋ ಮಾಡ್ತೇನೆ ನಾನು. ಇದಾಗಿತ್ತು ಇವತ್ತಿನ ಸಣ್ಣ ಹೋಮ್ ಟೂರು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.